ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ನಾವು ಹೊರಗಡೆ ಹೋಗಿದ್ವಿ ಹೊಂಬಾಳೆ ರೆಸಾರ್ಟ್ಗೆ. ನೋಡಿ, ಬೆಳಗ್ಗೆ 5 ನಮ್ಮ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು. ಇದು ಹೊಂಬಾಳೆ ರೆಸಾರ್ಟ್ ಇರೋದು ಕನಕಪುರ ರೋಡು. ಕನಕಪುರದಿಂದ 10 ಕಿಲೋಮೀಟರ್ಸ್ ಒಳಗಡೆ ಹೋಗಬೇಕು. ಮಾರ್ನಿಂಗ್ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ನೇಚರ್ ಅಂತೂ ನೋಡೋಕ್ಕೆ ನೋಡಿ, ಇದು ಕನಕಪುರ ಹತ್ರ ಒಳಗಡೆ 10 ಕಿಲೋಮೀಟರ್ಸ್ ಬಂದು ಮತ್ತೆ ಒಳಗಡೆ ಹೋಗಬೇಕು. ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ರೈಟ್ ಸೈಡು. ರೆಸಾರ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಇದು ನದಿಯಲ್ಲಿ ಬೋಟಿಂಗ್ ಎಲ್ಲ ಇತ್ತು, ಇವಾಗಿಲ್ಲ ಅನಿಸುತ್ತೆ. ನೋಡಿ, ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು. ಇದು ಎಂಟ್ರೆನ್ಸ್ ಗೇಟು ಹೊಂಬಾಳೆ ರೆಸಾರ್ಟ್ದು. ನಾವು ರಿಸೆಪ್ಷನ್ ಹತ್ರ ಹೋಗ್ತಾ ಇದ್ವಿ. ಒಂದಿನ ಫುಲ್ಲು ನಾವು ಅಲ್ಲೇ ಇದ್ವಿ. ರಿಸೆಪ್ಷನ್ ಹತ್ರ ಹೋಗ್ತಾ ಇದ್ವಿ. ಇಲ್ಲಿ ಜಿಪ್ ಲೈನು ಮತ್ತು ಮಕ್ಕಳು ಆಡೋದಕ್ಕೆ ಎಲ್ಲ ಗೇಮ್ಸ್ ಎಲ್ಲ ಇತ್ತು. ಮತ್ತು ಆ್ಯಕ್ಟಿವಿಟೀಸ್ಗೆ ಪೇಡ್ ಮಾಡಿಬಿಟ್ಟು ಆ್ಯಕ್ಟಿವಿಟೀಸ್ ಇರೋದಿತ್ತು, ಮತ್ತು ಪೇಡ್ ಇಲ್ದಿರ ಇರೋದು ಇತ್ತು. ಇಂಡೋರ್ ಗೇಮ್ಸ್ ಇದೆ ಮತ್ತು ಔಟ್ಡೋರ್ ಗೇಮ್ಸ್ ಇತ್ತು. ನೋಡಿ, ಇದು ಫುಲ್ಲು ರೆಸಾರ್ಟೇ. ತುಂಬ ಚೆನ್ನಾಗಿತ್ತು. ಅಲ್ಲಿ ಟೆಂಟ್ ಕೂಡ ಇದೆ. ಯಾರಾದರೂ ಟೆಂಟಲ್ಲಿ ಮಲಗಬೇಕು ಅಂತ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ನೋಡಿ, ಇಲ್ಲಿ ಬುದ್ಧ ಇದೆ. ನಾವು ತುಂಬ ದಿವಸ ಆದಮೇಲೆ ಈ ಥರ ಹೊರಗಡೆ ಹೋಗಿದ್ರೋದು ಫ್ರೆಂಡ್ಸ್. ಇದು ನೈಟ್ ಹೊತ್ತು ಫೈರ್ ಕ್ಯಾಂಪ್ ಅಲ್ಲಿರೋದು. ಈ ಕಡೆ ರೈನ್ ಡ್ಯಾನ್ಸ್ ಆಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ, ಬಾವಿ ಇದೆ. ಅದರಲ್ಲಿ ಗ್ರೀನ್ ಇದೆಯಲ್ಲ, ಅದು ಹಸುಗೆಲ್ಲ ಒಳ್ಳೆಯದಂತೆ. ನೋಡಿ, ಇದೆಲ್ಲ ಕಾಟೇಜಸ್ಸು, ರೂಮ್ಸು. ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಈ ಕಡೆ ದೊಡ್ಡವ್ರಿಗೆ, ಆ ಕಡೆ ಚಿಕ್ಕ ಮಕ್ಕಳಿಗೆ. ಫುಲ್ ತೋರಿಸ್ತೀನಿ ಆಮೇಲೆ. ನೋಡಿ, ಇದು ಟೆಂಟು. ಇನ್ನು ಟೆಂಟ್ಸ್ ಒಂದು 4-5 ಟೆಂಟ್ಸ್ ಇತ್ತು. ನಾವು ಹೋದಾಗ ಟೀ ಕಾಫಿ ಎಲ್ಲ ರೆಡಿ ಮಾಡಿದ್ದು. ನಾವು ಹೋಗೋಷ್ಟರಲ್ಲೇ 7:30 8 o'clock ಆಗಿತ್ತು. ಸೊ ಅದಕ್ಕೆ ನಮಗೆ ಟೀ ಕಾಫಿ ಎಲ್ಲ ಕೊಟ್ಟರು. ನೋಡಿ, ನಾವು ಮಾಡಿರೋ ರೂಮು ಡಬಲ್ ಬೆಡ್ಡು. ಮಕ್ಕಳಿದ್ದಾರಲ್ವ, ಅದಕ್ಕೆ ಡಬಲ್ ಬೆಡ್ ಮಾಡಿದ್ವಿ. ನೋಡಿ, ಡಬಲ್ ಬೆಡ್ಡು, ಒಂದು ಹಾಲ್ ಫುಲ್ಲು, ಮತ್ತು ಟಿ ವಿ ಇದೆ, ಒಂದು ಕಬೋರ್ಡ್ ಇದೆ. ನೋಡಿ, ಲಗೇಜು ಎಷ್ಟು ಬೇಕಾದರೂ ಇಟ್ಕೊಬೋದು. ಮತ್ತು ಇಲ್ಲೊಂದು ಸಿಂಕು ಮತ್ತು ಮಿರರ್ ಇದೆ. ಇದು ಬಾತ್ರೂಮ್ ಯೂಶಲಿ ಇದ್ದೇ ಇರುತ್ತೆ. ನೋಡಿ, ಇದು ಟ್ರಂಪ್ಲೆಂಟು. ಇವರಂತೂ ಅದನ್ನು ಬಿಡ್ತಾನೆ ಇರಲಿಲ್ಲ. ತುಂಬ ಎಂಜಾಯ್ ಮಾಡಿದ್ರು. ಜಂಪ್ ಮಾಡೋದು ಎಲ್ಲ ಮಾಡ್ತಾಯಿದ್ರು. ಮಳೆ ಬೇರೆ ಬಂದುಬಿಟ್ಟಿತ್ತು. ಫುಲ್ ತ್ಯಾವಾಗಿಬಿಟ್ಟಿತ್ತು. ನನ್ನ ಮಗ ಅಂತೂ ಕ್ರಿಕೆಟ್ ಆಡೋದ್ರಲ್ಲಿ ತುಂಬ ಎಂಜಾಯ್ ಮಾಡ್ದ. ಅವನಿಗೆ ಇಷ್ಟ ಆಗಿಬಿಟ್ಟಿದೆ. ಹಾಕಿ ಅಂತ ಇಟ್ಕೊಂಡ್ಬಿಟ್ಟಿದ್ದ. ಇದು ನೋಡಿ, ಹತ್ತೋದು. ಅವನು ಹತ್ಬಿಟ್ಟು ಮತ್ತೆ ಇಳಿತಾ ಇದ್ದ. ತುಂಬ ಗೇಮ್ಸ್ ಇತ್ತು ಫ್ರೆಂಡ್ಸ್. ನೋಡಿ, ಈ ಥರ ಔಟ್ಡೋರ್ ಗೇಮ್ಸ್ ಎಲ್ಲ ಇದೆ. ಪೇಯ್ಡ್ ಆ್ಯಕ್ಟಿವಿಟೀಸ್ ಅಂದರೆ ಜಿಪ್ ಲೈನ್ ಪೇಯ್ಡ್ ಇಲ್ಲ. ಮತ್ತು ಇದು ನೋಡಿ, ಇದು ಚೆನ್ನಾಗಿತ್ತು.
ಹಾಗೆ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ಒನ್ ಡೇ ಫುಲ್ಲು ಇರಬೇಕು ಅಂತಂದರೆ ಚೆನ್ನಾಗಿರುತ್ತೆ. ನೀವು ಹೋಗ್ಬಿಟ್ಟು ಬನ್ನಿ, ಚೆನ್ನಾಗಿದೆ. ನೇಚರ್ ಅಂತೂ ಸೂಪರಾಗಿತ್ತು. ಒನ್ ಡೇ ಟೈಮ್ ಕಳೆಯೋದಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೋಗ್ಬಿಟ್ಟು ಬನ್ನಿ ನೀವು. ನೋಡಿ, ಇದು ಬೆಳಗ್ಗೆ ನಾಷ್ಟ, ಇಡ್ಲಿ ಮತ್ತು ಚಟ್ನಿ, ವಡೆ, ಇಲ್ಲಿ ಸಾಂಬಾರಿದೆ ಮತ್ತು ಉಪ್ಪಿಟ್ಟು, ಕೇಸರಿ ಬಾತು, ಪಲಾವು ಮತ್ತು ವಾಟರ್ ಮಿಲನ್ನು, ಬ್ರೆಡ್ಡು, ಜಾಮು, ಬಟರು ಮತ್ತು ಮೊಟ್ಟೆ. ಇಷ್ಟು ನಾಷ್ಟ. ನೀವು ಯಾವ್ದು ಬೇಕಾದರೂ ತಿನ್ಬೋದು. ಊಟದ ವಿಚಾರ ಬಂದರೆ ಚೆನ್ನಾಗಿತ್ತು ಊಟ ಎಲ್ಲ. ನೋಡಿ, ನಮ್ಮ ಮಕ್ಕಳು ಓಡಿ ತೋರಿಸ್ತಾ ಇದ್ದಾರೆ. ಸ್ವಿಮ್ಮಿಂಗ್ ಪೂಲು ಆ ಕಡೆ ನೋಡಿ, ಆ ಕಡೆ ಚಿಕ್ಕ ಮಕ್ಕಳದು, ಈ ಕಡೆ ದೊಡ್ಡವ್ರದ್ದು. ನಮ್ಮ ಮಕ್ಕಳು ಸ್ವಿಮ್ಮಿಂಗ್ ಪೂಲ್ ಬಿಟ್ಟು ಈಚೆನೇ ಬಂದಿಲ್ಲ, ಅಷ್ಟು ಎಂಜಾಯ್ ಮಾಡಿದ್ರು. ನಾನಂತೂ ಈ ಗೇಮ್ ಅಂತೂ ತುಂಬ ಎಂಜಾಯ್ ಮಾಡಿದೆ, ನಾನು ಮತ್ತು ನಮ್ಮ ಹಸ್ಬೆಂಡು. ನಾವಂತೂ ಇದನ್ನು ಬಿಡಲೇ ಇಲ್ಲ. ತುಂಬ ಸರಿ ಈ ಗೇಮೇ ಆಡಿರೋದು ನಾವು ಹೇಳ್ಬೇಕಂದ್ರೆ. ತುಂಬ ಸಲ ಇದನ್ನೇ ಆಡಿದ್ದು ನಾವು. ಚೆನ್ನಾಗಿತ್ತು ಈ ಗೇಮು. ನನ್ನ ಮಗಳು ವಿಡಿಯೋ ಹಿಡಿತಾ ಇರೋದು. ಮತ್ತು ನನ್ನ ಮಗ ಅಂತೂ ಈ ಬಿಲ್ಲು ಬಾಣನಂತೂ ಬಿಡ್ತಾನೆ ಇರಲಿಲ್ಲ, ಆಡ್ತಾನೆ ಇದ್ದ. ತೋರಿಸು ಅಂತ ಬೇರೆ ಹಿಡ್ಕೊಂಬಿಟ್ಟಿದ್ದಾನೆ. ನೋಡಿ, ಮತ್ತು ಸ್ಕೂಲ್ ಮಕ್ಕಳು ಬಂದಿದ್ದರು, ತುಂಬ ಜನ ಬಂದಿದ್ದರು. ಸ್ಕೂಲ್ ಮಕ್ಕಳಂತೂ ಅಲ್ಲಿಂದಾನೆ, ಕನಕಪುರ ಹತ್ರ ಇರೋ ಸ್ಕೂಲಿಂದಾನೆ ಬಂದಿದ್ದರು. ಗರ್ಲ್ಸ್ ಮತ್ತು ಬಾಯ್ಸ್ ನೋಡಿ, ಅವರು ಹಗ್ಗ ಜಗ್ಗಾಟ ಆಡ್ತಾಯಿದ್ದಾರೆ. ಆ ಕಡೆ ಬಾಯ್ಸು, ಈ ಕಡೆ ಗರ್ಲ್ಸು ಆಡ್ತಾಯಿದ್ರು. ಅವರೂ ಅಷ್ಟೇ ಚೆನ್ನಾಗಿ ಎಲ್ಲ ಗೇಮ್ ಎಲ್ಲ ಆಡ್ಕೊಂಡು ಹೋದರು. ನೋಡಿ, ಇದು ಸೈಕ್ಲಿಂಗು, ಇದು ಪೇಡು. ಚೆನ್ನಾಗಿತ್ತು ಸೈಕ್ಲಿಂಗು. ಮತ್ತು ಜಿಪ್ಲೈನು ಇದೆ, ಜಿಪ್ಲೈನ್ಗೆ ಹೋಗೋಕ್ಕಾಗಲಿಲ್ಲ. ಇದೆಲ್ಲ ವಿಡಿಯೋ ಎಲ್ಲ ನನ್ನ ಮಗಳೇ ಇಡ್ತಿರೋದು. ನೀವು ಒನ್ ಡೇ ಥರ ಹೋಗಿ ಚೆನ್ನಾಗಿರುತ್ತೆ, ಮತ್ತು ಟೈಮ್ ಕಳೆಯೋ ಥರ ಆಗುತ್ತೆ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋ ಥರನೂ ಆಗುತ್ತೆ. ಇದು ಅಷ್ಟೇ, ನಾನು ನನ್ನ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ವಿ ಈ ಗೇಮ್ ಅಂತೂ. ಬಲೂನಲ್ಲಿ ಆಡೋದು. ಇದು ಅಷ್ಟೇ ಪೇಡು. ಅವರು ಅಷ್ಟೇ, ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ನೋಡಿ, ನನ್ನ ಮಗಳು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾಳೆ. ನನ್ನ ಮಗ ಸ್ವಿಮ್ಮಿಂಗ್ ಮಾಡೋ ಅಂದರೆ ಫ್ರಾಗ್ ರೈಸ್ ಮಾಡ್ತಾ ಇದ್ದಾನೆ. ನೋಡಿ ತೋರಿಸ್ತಾನೆ ಅವನು. ಸ್ವಿಮ್ಮಿಂಗ್ ಮಾಡೋ ಅಂದರೆ ಫ್ರಾಕ್ ಥರ, ಕಪ್ಪೆ ಥರ ಎಗರ್ಕೊಂಡು ಹೋಗ್ತಾ ಇದ್ದ. ಎಂಜಾಯ್ ಮಾಡಲಿ ಅಂತ ನಾನು ಸುಮ್ಮನೆ ಆಗೋದೆ. ಇದು ನೋಡಿ, ಸ್ಕೂಲ್ ಮಕ್ಕಳೆಲ್ಲ ರೈನ್ ಡ್ಯಾನ್ಸ್ ಆಡ್ತಾ ಇರೋದು. ನಾವು ರೈನ್ ಡ್ಯಾನ್ಸ್ ಆಡೋಷ್ಟರಲ್ಲಿ ಟೈಮ್ ಆಗೋಗಿತ್ತು ಫ್ರೆಂಡ್ಸ್. 4 ಗಂಟೆ ಆಗೋಗಿತ್ತು. 4 ಗಂಟೆ ಕರೆಕ್ಟಾಗಿ ಮಳೆ ಸ್ಟಾರ್ಟ್ ಆಗೋಯಿತು. 7 o'clock ಆದರೂ ಮಳೆ ನಿಂತೇ ಇಲ್ಲ. ಆಮೇಲೆ 8 o'clock ಹಂಗೆ ನಿಂತೋಗಿದ್ದು ಮಳೆ. ಇದು ಆಫ್ಟರ್ನೂನ್ ಫುಡ್ಡು, ಮೊಸರು ಬಜ್ಜಿ, ಬಿರಿಯಾನಿ, ಮಟನ್ ಬಿರಿಯಾನಿ ಅದು. ಇದು ಚಿಕನ್ ಸಾರು, ಸಲಾಡು ಮತ್ತು ನಾನ್, ಚಪಾತಿ, ಫ್ರೈಡ್ ರೈಸು ಮತ್ತು ನೂಡಲ್ಸು, ಅನ್ನ ರಸಮ್ಮು, ಮೊಸರನ್ನ, ಗೋಬಿ ಮತ್ತು ಪಾಯಸ.
ಇದೂ ಅಷ್ಟೇ, ಮಧ್ಯಾಹ್ನವೂ ಅಷ್ಟೇ ಊಟ ಚೆನ್ನಾಗಿತ್ತು, ಸೂಪರಾಗಿತ್ತು. ನೋಡಿ, ನನ್ನ ಮಗ ಊಟ ಮಾಡ್ಕೊಂಡು ಬಂದಮೇಲೆ ಈ ಗೇಮು ಆಡ್ತಾಯಿದ್ದಾನೆ. ಅವ್ನಿಗೆ ಇಷ್ಟ ಇದು ಆಡೋಕ್ಕೆ. ನೋಡಿ, ಇವಾಗ 2 ಬಾಣನ ಎತ್ಕೊಂಡು 2ನೂ ಒಂದೇ ಸಲ ಬಿಡ್ತಾನೆ ಅವನು. ಅವನಿಗೆ ಈ ಗೇಮ್ ಆಡೋದಕ್ಕೆ ತುಂಬ ಇಷ್ಟ. ನಿಜವಾಗ್ಲೂ ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿತ್ತು. ನೋಡಿ, ಒಂದೇ ಸಲ ಬಿಟ್ಟ. ಇದು ನೋಡಿ 8 o'clock ಮೇಲೆ ಫೈರ್ ಕ್ಯಾಂಪ್ ಮಾಡಿದ್ದು. ನಮ್ಮ ಪಕ್ಕದಲ್ಲಿ ಒಂದು 4 ಜನ ಇದ್ದರು, ಒಂದು 5 ಜನ ಅವರು ನಮ್ಮ ಜೊತೆಲೇ ಇದ್ದರು. ನಾವು ಅವ್ರ ಜೊತೆ ಫ್ರೆಂಡ್ಸ್ ಆಗಿ ಮತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ, ನಾನು ನನ್ನ ಮಕ್ಕಳು ಹಸ್ಬೆಂಡ್ ಎಲ್ಲ. ಇದು ನೈಟು ಸಲಾಡು ಮತ್ತು ನಾನು, ಮತ್ತು ಇದು ಕಾರ್ನು, ಅದು ಪನ್ನೀರು, ಮತ್ತು ಇದು ಜೀರಾ ರೈಸ್ ಮತ್ತು ದಾಲು, ಇದು ಅನ್ನ ರಸಮ್ಮು. ಇದು ನೈಟದು ಫುಡ್ಡು. ಮೊಸರು ಮತ್ತು ಪಾಯಸ. ಇದು ಮೊಟ್ಟೆ ಗ್ರೇವಿ ಮತ್ತು ಕಬಾಬು. ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಧನ್ಯವಾದಗಳು ಫ್ರೆಂಡ್ಸ್.